ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಗನವಾಡಿ ಶಾಲೆಗಳಲ್ಲಿ ಮಕ್ಕಳು ಪಾಠ ಕಲಿಬೇಕಾಗಿರೋದು ಮರದ ಕೆಳಗಡೆ ಕಲಿಯೋ ತರ ಆಗಿದೆ ಅಂತಾನೆ ಹೇಳ್ಬೋದು. ಬೀದಿಲಿ ಕೂತ್ಕೊಂಡು ಊಟ ಮಾಡೋ ರೀತಿಲೂ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಸೊ ತಾವೆಲ್ಲ ಈಗ ಗಮನಿಸ್ತಾ ಇರ್ಬೋದು, ಎಲ್ಲ ಕಡೆ ಈ ಒಂದು ಸುದ್ದಿನೇ ಚರ್ಚೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಅಂಗನವಾಡಿ ಇರ್ತಕ್ಕಂತಹ ಏನು ಜಾಗ ಇದೆಯಲ್ವಾ, ಆ ಮಾಲೀಕ ಅವರ ಸೊಸೆಗೆ ಅಂಗನವಾಡಿಯಲ್ಲಿ ಸಹಾಯಕಿಯ ಹುದ್ದೆನ ಕೊಡಬೇಕು, ಅಂಗನವಾಡಿಗೆ ಬೀಗ ಹಾಕಿದರೆ ಇಲ್ಲಿ ಅಧಿಕಾರಿಗಳು ಹಾಗೆ ಅಂಗನವಾಡಿ ಕಟ್ಟಡದ ಮಾಲೀಕರ ಮಧ್ಯೆ ಇಲ್ಲಿ ಮಕ್ಕಳು ಬೀದಿಗೆ ಬರುವಂತಾಗಿದೆ ಅಂತಾನೆ ಹೇಳ್ಬೋದು. ಅಂಗನವಾಡಿಗೆ ಬೀಗ ಹಾಕಿದರೆ ಆ ಅಂಗನವಾಡಿ ಕಟ್ಟಡದ ಮಾಲೀಕ ಅಂತಾನೆ ಹೇಳ್ಬೋದು. ಅವರ ಸೊಸೆಗೆ ಸಹಾಯಕಿಯ ಪೋಸ್ಟ್ ಕೊಟ್ಟಿಲ್ಲ ಅಧಿಕಾರಿಗಳು ಅನ್ನೋ ಒಂದು ವಿಷಯದಲ್ಲಿ. ಜೊತೆಗೆ ಅಂಗನವಾಡಿ ಮಕ್ಕಳೆಲ್ಲ ಒಂದು ಮರದ ಕೆಳಗಡೆ ಕೂತ್ಕೊಂಡು ಪಾಠವನ್ನ ಕಲಿತಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಶಿಕ್ಷಕಿಯರೆಲ್ಲ ಅವರು ಮನೆಯಿಂದ ಊಟ ಮಾಡ್ಕೊಂಡು ಮಕ್ಕಳಿಗೆ ಒಂದು ಕೊಡ್ತಾ ಇದ್ದಾರೆ. ಇದು 4 ದಿನಗಳಿಂದ ಇದೇ ತರನೇ ಆಗ್ತಾ ಇದೆ. ಸೊ ಈಗ ಇದು ಒಂದು ಸುದ್ದಿ ಎಲ್ಲ ಕಡೆ ಸದ್ದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಆ ಮನೆಯ ಮಾಲೀಕ ಸಹ ಕೆಲವೊಂದು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯಾಗಿರುವಂತವರು ಕೂಡ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ವಿಡಿಯೋ ಕ್ಲಿಪ್ ಇರುತ್ತೆ, ದಯವಿಟ್ಟು ನೋಡಿ. ಅಂಗನವಾಡಿ ಕಟ್ಟಡದ ಮಾಲೀಕರು ಬೀಗ ಹಾಕಿರೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಅದು ಹಂಗೆ ನಾನು ಹೋಗ್ಲಿಲ್ಲ. ಈಗ ಒಂದು ಹೆಲ್ಪರ್ ಬಂದ್ರೆ ನಮಗೆ ಮಾಡಂಗಿಲ್ಲ, ನಮಗೆ ಇಲ್ಲರಿ ಅನ್ಲೇ ಬೇಕಾದ್ರೆ ಕೊಡ್ತಾರೆ ಅನ್ಲೇ. ಇದು ಗೌರ್ಮೆಂಟ್ದಿಂದ ನಮ್ಮ ನಿರ್ಣಯ ಬರ್ತಕ್ಕ ಅದ್ರ ಬರೀ ಗಾಳಿ ಚೀಟಿ, ನೀರು ಚೀಟಿ, ಅಲ್ಲಿ ಬರೋಣ ಬರ್ರಿ ಅನ್ನೋದ, ಅರ್ಜಿ ಕೊಡ್ರಿ ಅನ್ನೋದ, ನಿಮ್ ಮಾಡ್ತೀವಿ ಅನ್ನೋದ, ನಿಮ್ಮನ್ನು ಬಿಟ್ಟು ಬೇರೆದಾರ್ದು ಮಾಡಲ್ಲ ಅನ್ನೋದು. ಈಗ 4 ದಿನ ಐತ್ರಿ ಸರ್. ರೋಜರ ಮಣ್ಣಿನ ದಿವ್ಸ ಬಂದ್ರಿ, ಅವತ್ ನಿನಗ ಸಾಲಿಗೆ ಆಫೀಸ್ ಬಾ ಅಂದ್ರ ನಾ ಹಾದಿನ್ರಿ, ನಾ ನಾಳೆ ಬರ್ತೇನು ನೀವ್ ಹೋಗಿ ಮಟ್ಪತಿ ಅಂದ್ರ ನನಗ. ಮಟ್ಪದ ಹೋಗಣ ನಾ ಬೈನ್ರಿ, ನಿನ್ ಚತ್ತನಕ ಹಾದಿ ಕದಿ 4 ತಕ ನೋಡಿನ್ರಿ, ಬರ್ಲೇ ಇಲ್ಲ ಅವ್ರು.